ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ರಿ ಕಾಫಿ ತಗೊಳ್ಳಿ. ಹಾ ಅಲ್ಲ ಸುಲೋಚನಾ, ಪರಮೇಶಿ ಯಾಕತ್ರ ಹೇಳ್ದ? ನೀನು ಮಾತನ್ನ ನಂಬ್ತೀಯ? ಈ ಕಾಲದ ಮಕ್ಳ ಮನ್ಸಲ್ಲಿ ಏನಿರುತ್ತೆ ಅಂತ ಯಾರಿಗ್ರಿ ಗೊತ್ತು? ಇಲ್ಲ, ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಏನು ಅಂತ ನಾವು ಬೇಗ ಕಂಡುಹಿಡಿಬೇಕು. ಏನೋ ಅದು ಹುಲ್ಲಲ್ಲಿ ಇನ್ನೂ ಸೂಜಿ ಹುಡುಕ್ತಾ ಇದೆಯಾ? ಬಿಡ, ಸುಮ್ಮನೆ ಏನೋ ಮಾತಾಡ್ತಾನೆ. ಅದಲ್ಲ ಮಾವ, ನಮ್ ದೇವಿ ಪಾಪ ಚಿಕ್ಕ ವಯಸ್ಸಿಂದ ಪರಮೇಶಿ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ಲು. ಅದೆಲ್ಲ ನುಷ್ಣೂರಾಯ್ತು. ಏಯ್, ಹಾಗಂತ ಅವಳು ನಿನ್ಗೆ ಹೇಳಿದ್ಲಾ? ನಾವೆಷ್ಟೇ ಪ್ರಯತ್ನ ಪಟ್ರು ಆ ಕೆಲ್ಸ ಆಗ್ಲಿಲ್ಲ ಅಂದ್ರೆ ಅದು ದೈವೇಚ್ಛೆ ಅಂತ ಬಿಡ್ಬೇಕು. ನಾನ್ ಬೆಂಗಳೂರಿಗೆ ಹೋಗ್ತೀನಿ. ಏನೇ ಹೇಳ್ತಿದ್ಯಾ? ಏನೋ ಇಲ್ಲೇ ಪಕ್ಕದೂರ್ಗ್ ಹೋಗ್ ಬರ್ತೀನಿ ಅನ್ನೋ ಹಾಗೆ ಬೆಂಗಳೂರಿಗೆ ಹೋಗ್ತೀನಿ ಅಂತಿದ್ಯಾ? ಹೌದು, ಬೆಂಗಳೂರಲ್ಲಿ ಏನ್ ಕೆಲಸ ನಿಂಗೆ? ನನ್ಗಲ್ಲಿ ಕೆಲಸ ಸಿಕ್ಕಿದೆ ಅಪ್ಪ. ನೋಡಿ, ಅಪಾಯಿಂಟ್ಮೆಂಟ್ ಆರ್ಡರ್. ನಾನು ಈಗ್ಲೇ ಹೊರಡ್ಬೇಕು. ಅಯ್ಯೋ, ಸೆಲ್ ಫೋನ್ ಚಾರ್ಜ್ಗೆ ಹಾಕಿದ್ದೆ, ತರೋದನ್ನೇ ಮರ್ತ್ಬಿಟ್ಟೆ. ಇರಿ, ತಗೊಂಡ್ ಬರ್ತೀನಿ. ಪರಿ, ನಿನ್ ನಿರ್ಧಾರ ಸರಿ ಇದೆ ಅಲ್ವಾ? ನಂಗೆ ತುಂಬಾ ಭಯ ಆಗ್ತಿದೆ. ಭಯ ಇಲ್ದವನ್ಗೆ ಮುಳ್ಳಿನ ಬೇಲಿನೂ ಹೂ ಹಾಗೆ ಇರುತ್ತಕ್ಕ. ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ. ನನ್ನ ಕೆಲಸ ಸಿಕ್ಕಿರೋ ಥರ ನನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ರೆಡಿ ಮಾಡಿದ್ದೀನಿ. ನಾನ್ ನಿನ್ನ ಹೋಗಕ್ ಬಿಡಲ್ಲ. ನೀನ್ ಯಾವ್ದಾದ್ರು ದೊಡ್ಡ ತೊಂದರೆಗೆ ಸಿಕ್ಕಾಕೊಳ್ತೀಯ. ಅಕ್ಕ, ನಾನೇನಾದ್ರೂ ಡಿಸೈಡ್ ಮಾಡಿದ್ಮೇಲೆ ಆವಾಗ ನಾನು ನನ್ನ ಮಾತನ್ನ ಮಾತ್ರ ಕೇಳೋದು. ನನಗೇನು ಆಗಲ್ಲ ಅಕ್ಕ, ನೀ ತಲೆ ಕೆಡಿಸ್ಕೊಳ್ಬೇಡ. ಇದು ಆ ದೇವ್ರಿಚ್ಛೆ. ನಾನಿಲ್ಲಿ ಏನೇ ಮಾಡ್ಲಿ? ನೀನೀಗ ಪ್ರೆಗ್ನೆಂಟ್ ಅಕ್ಕ, ನಿನ್ಗಿವಾಗ ರೆಸ್ಟ್ ಬೇಕು. ಅಜ್ಜಿ ನಿನ್ನ ಹುಷಾರಾಗಿ ನೋಡ್ಕೊಳ್ತಾರೆ. ನಾನೀಗ ಒಬ್ಳೇ ಹೋಗ್ತೀನಿ. ವಾಪಸ್ ಬರುವಾಗ ಅಭಿಮನ್ಯು ಬಾವನ್ ಜೊತೆನೇ ಬರ್ತೀನಿ. ಇದು ತುಂಬಾ ರಿಸ್ಕ್ ಕಣೆ. ಯಾವ ತಾನೇ ರಿಸ್ಕ್ ಇಲ್ಲ ಹೇಳು. ಧೈರ್ಯವಾಗಿ ನಂಬಿಕೆಯಿಂದಿರು. ಆ ಸರೋಜಾದೇವಿ ಸೊಕ್ಕು ಮುರಿದು ಬುದ್ಧಿ ಕಲ್ಸಿ ಬೇಗ ಬಂದ್ಬಿಡ್ತೀನಿ. ಐ ಲವ್ ಯು ಅಕ್ಕ. ಸರಿ ಅಕ್ಕ, ನಾ ಹೋಗ್ಬರ್ತೀನಿ. ಹುಷಾರಾಗಿ ಹೋಗ್ಬಿಡ್ಬಾ, ಸರಿನಾ? ಸರಿ ಅಕ್ಕ, ಬಾಯ್. ಪರಿ, ನಾನು ನಿರ್ಧಾರ ಮಾಡಿದ್ದೀನಿ. ನೀನ್ ಬೆಂಗಳೂರಿಗೆ ಹೋಗೋ ಹಾಗಿಲ್ಲ. ಅಪ್ಪ, ನಾನೀಗ ದುಡ್ಡು ಸಂಪಾದನೆ ಮಾಡೋಕ್ ಹೋಗ್ತಿಲ್ಲ. ಬದುಕಲ್ಲಿ ಕೆಲವು ಅನುಭವನೂ ಬೇಕಲ್ವಾ? ನಾನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಬೇಕು. ನಾಳೆನೆ ಜಾಯಿನ್ ಆಗ್ಬೇಕು ಅಂತ ಅಪಾಯಿಂಟ್ಮೆಂಟ್ ಲೆಟರ್. ನೀನ್ ಅದನ್ನ ಕೊಡಿಲಿ ಮೊದ್ಲು. ಅಪ್ಪ, ನನಗ್ ಬಸ್ ಟೈಮ್ ಆಯ್ತಪ್ಪ. ಏಯ್, ಇದ್ದಕ್ಕಿದ್ದಂಗೆ ಬಂದು ಏನೋ ಕವರ್ ತೋರಿಸಿ ಬೆಂಗಳೂರಿಗೆ ಹೋಗ್ತೀನಿ ಅಂದ್ರೆ ನಾ ಒಪ್ಕೋಬೇಕಾ? ವಯಸ್ಸಿಗೆ ಬಂದಿರೋ ಮಗಳನ್ನ ಹೋಗಕ್ ಬಿಡಲ್ಲ. ಅಪ್ಪ ಕೇಳ್ತಿದಾರಲ್ವಾ, ಲೆಟರ್ ಕೊಡು. ಅಯ್ಯೋ ಅಮ್ಮ, ನೀನ್ ಯಾವ ಕೆಲ್ಸಕ್ಕೆ ಹೋಗ್ತಿದ್ಯಾ, ಯಾವ ಕಂಪ್ನಿ ಅಂತ ತಿಳ್ಕೋಬೇಕು ತಾನೇ. ನಾನು ಕುಡಿಲಿ ಅದನ್ನ. ಅಪ್ಪ, ಅಯ್ಯೋ ದೇವ್ರೇ, ತಗೋ. ಸರಿ ಸರಿ, ನಾ ಹೊರಡ್ತೀನಿ. ಏಯ್, ಅಷ್ಟ್ ದೊಡ್ಡ ಬೆಂಗಳೂರಿನಲ್ಲಿ ಒಬ್ಳೆ ಹೋಗಿ ನೀನೆಲ್ಲೇ ಇರ್ತೀಯಾ? ಅಮ್ಮ, ನೀ ಯಾಕೆ ಚಿಂತೆ ಮಾಡ್ತೀಯಾ? ಅಕ್ಕ ಇದ್ದ ಅದೇ ರೂಮ್ನಲ್ಲಿ ಅವಳ ಫ್ರೆಂಡ್ ಜೊತೆನೇ ಇರ್ತೀನಿ ಅಲ್ವಾಕ? ಹಾ, ಹೌದು ಹೌದು. ರೀ, ನೀವೇನಾದ್ರೂ ಮಾತಾಡಿ. ಅವನು ಯೋಚನೆ ಮಾಡ್ತಾನೇ ಇರ್ತಾನೆ. ನೀನು ಹೋಗಮ್ಮ. ನೀನು ಹೋಗೋ ಕೆಲಸ ಸರಿಯಾಗ್ಲಿ, ಓಕೆನಾ? ನೀನ್ ಅನ್ಕೊಂಡಿರೋ ಕೆಲ್ಸ ಮಾಡೇ ಮಾಡ್ತೀಯ. ನನ್ ಪ್ರೀತಿ ಅಜ್ಜಿ, ಬಂಗಾರದಂತ ಅಜ್ಜ. ಐ ವಿಲ್ ಮಿಸ್ ಯು ಬೋತ್. ನಾವು ಕೂಡ. ಸರಿ, ಈಗ ಬಸ್ಸಿಗೆ ಲೇಟ್ ಆಯ್ತು. ನನಗ್ ಹೋಗೋಕೆ ದುಡ್ಡು ಕೊಡ್ತೀರಾ ಇಲ್ವಾ? ನಾನ್ ಕೊಡಲ್ಲ. ಇಲ್ಲಿಂದ ಬೆಂಗಳೂರಿಗೆ ನಡ್ಕೊಂಡೇ ಹೋಗು. ಇಟ್ಸ್ ಓಕೆ. ಅಪ್ಪ ನನಗೆ ಗಿಫ್ಟ್ ಮಾಡಿರೋ ಬರ್ಡೇ ಚೇನ್ ಇದೆ, ಇದನ್ ಮಾರ್ಬಿಡ್ತೀನಿ. ಏನ್ರಿ? ಇವಳು ಸಾಕು ನನ್ನ ಮರ್ಯಾದೆ ತೆಗಿಯೋಕೆ.
ಇರೋ ಬಂದೆ. ನಿಮ್ಮ ಅಪ್ಪನೇ ತಗೊಂಡ್ ಬರ್ತಾನೆ ನೋಡು, ನನಗ್ ಗೊತ್ತು. 1, 1, 2. Thanks, ಪರಿ ಪಾ. ನನ್ನ ಅಪ್ಪನೇ ನನಗೆ ATM. ಸರಿ, ನಾ ಹೋಗ್ ಬರ್ತೀನಿ. ಬರ್ತೀನಜ್ಜ. Bye. ಬರ್ತೀನಜ್ಜಿ. ಬಾಯ್ ಅಕ್ಕ. ಅಮ್ಮ, ಅಪ್ಪ, ನಾ ಹೋಗ್ ಬರ್ತೀನಿ. ಪರಿ ಹುಷಾರಾಗಿ ಹೋಗ್ಬಾರಮ್ಮ. ಸರಿಪಾ. ಜೋಪಾನ. ಹುಷಾರಾಗಿ ಹೋಗ್ಬಿಟ್ ಬಾ ಪರಿ. ನಿಮ್ಮಿಬ್ರಿಗೂ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಇವಳು ನನ್ನ ಮನೆ ಸೊಸೆ ಅಲ್ಲ, ನನ್ನ ಮಗಳು. ಅಮ್ಮ ಅಂತ ಕರೆಯೋಕೆ ಹೇಳಿದ್ನಲ್ಲ ಅಮ್ಮ. ಮುನೀಶ್ವರ, ಊರ್ ಕಾಯೋ ದೇವ್ರು ನೀನು. ನನ್ನ ಅಕ್ಕನಿಗಾದ ಅನ್ಯಾಯ ಏನಂತ ನಿನಗೂ ಗೊತ್ತು. ನನ್ನ ಅಕ್ಕನೇ ನನ್ನ ಉಸಿರು. ಅವಳು ಅಭಿಭಾವ ಮನಸಾರೆ ಪ್ರೀತಿಸ್ತಿದ್ದಾರೆ. ಎಲ್ಲ ಗೊತ್ತಿದ್ದು ಆ ಸರೋಜಾದೇವಿ ಹಣದ ಅಹಂಕಾರದಿಂದ ನನ್ನ ಅಕ್ಕನಿಗೆ ಅವಮಾನ ಮಾಡಿ ಒಳ್ಳೆಯವಳ ಹಾಗೆ ನಟಿಸಿ ಮೋಸ ಮಾಡಿದಾಳೆ. ಇರಬೇಕು ಕೆಟ್ಟದನ್ನ ಬಯಸ್ತಾ ಇರೋ ಆ ಪಾಪದವಳನ್ನ ರೌಡಿಗಳನ್ನ ಬಿಟ್ಟು ಹೆದರ್ಸಿ ಸಾವಿನ ಭಯ ತೋರಿಸಿದಾಳೆ. ನಡು ರಸ್ತೆಯಲ್ಲಿ ಒತ್ತಾಡ್ತಾ ಪ್ರಾಣಕ್ಕೆ ಹೋರಾಡೋ ಪರಿಸ್ಥಿತಿಲಿ ಅವಳನ್ನ ಸಾವಿನಂಚಿಗೆ ತಳ್ಳಿ ಹೋಗಿದ್ದಾಳೆ. ನನ್ನಕ್ಕ ಪ್ರಾಣನ ಕೈಲಿ ಹಿಡ್ಕೊಂಡು ಹೆದರಿ ಓಡ್ ಬಂದಿದ್ದಾಳೆ. ಹೊಟ್ಟೆಲಿ ಮಗು ಇದೆ ಅಂತ ಗೊತ್ತಾದ್ಮೇಲೂ ಒಂದ್ ಹೆಣ್ಣು ಆ ಹೊಟ್ಟೆಲಿರೋ ಮಗು ಜೊತೆ ಸಾಯ್ಬೇಕು ಅನ್ನೋ ನಿರ್ಧಾರ ಮಾಡಿದಳಂದ್ರೆ ಅದು ಎಷ್ಟು ದೊಡ್ಡ ಅನ್ಯಾಯ. ಇಷ್ಟೊಂದು ಅಹಂಕಾರ ತೋರಿಸಿರುವ ಸರೋಜಾದೇವಿನ ನಾನ್ ಖಂಡಿತ ಕ್ಷಮಿಸಲ್ಲ.